ಮತ್ತೊಮ್ಮೆ ಸುಹಾಸಿನಿ ವಿಶೇಷ ವಾತ ಸಂಗತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಸಂಧಿವಾತದ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಡಾಕ್ಟರ್ ಶೋಯಬ್ ಇದ್ದಾರೆ. ಈಗ ಮೊದಲನೇ ಕರೆ ಬೆಂಗಳೂರಿಂದ ರಾಜು ಕರೆ ಮಾಡಿದ್ದಾರೆ. ರಾಜು, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಅದೇ ನಮ್ಗೆ ಕೀಲುಗಳು ನೋವಿದೆ, ಅದಕ್ಕೆ ಏನ್ ಪ್ರಾಬ್ಲಮ್? ನಮ್ಗೆ ಇದು ಬೇರೆ ಇದೆ, ಪೈಲ್ಸ್ ಪ್ರಾಬ್ಲಮ್ ಇದೆ, ಅದರಿಂದ ಏನೋ ನಾವು ಹಂಗ್ ಬರುತ್ತಾ ಅಂತ. ನಿಮ್ಮ ವಯಸ್ಸು ಎಷ್ಟಿದೆ ರಾಜು ಅವರೇ? 42. 42. ಯಾವಾಗಿಂದ ಕೀಲ್ ತೊಂದರೆ ಇದೆ? ನಮಗೆ ಈಗ ಒಂದು 2-3 ವರ್ಷದಿಂದ ಇದೆ ಸರ್. ತೋರಿಸಿದ್ದೀರಾ ಎಲ್ಲಾದರೂ? ಇಲ್ಲ ಸರ್, ಎಲ್ಲ ತೋರಿಸಿಲ್ಲ. ಓಕೆ, ಫಸ್ಟ್ ನೀವು ಲೋಕಲ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ, ಅವ್ರು ಡಯಾಗ್ನೋಸ್ ಮಾಡಿಬಿಟ್ಟು ಹೇಳ್ತಾರೆ ಏನು ತೊಂದರೆ ಇದೆ ಅಂತ. 42 ವಯಸ್ಸಲ್ಲಿ ಕಾರ್ಟ್ಲೇಜ್ ಸವಿಯೋದಕ್ಕೆ ಚಾನ್ಸಸ್ ಇರುತ್ತೆ. ಆ ಥರ ಆರ್ಥರೈಟಿಸ್ ಅಥವಾ ಸಂಧಿವಾತ ಇದೆ ಅಂತ ಹೇಳಿದ್ರೆ SPMF ಥೆರಪಿಯಲ್ಲಿ ಇದರದ್ದು ಪೂರ್ತಿ ಚಿಕಿತ್ಸೆ ಆಗುತ್ತೆ. ನಿಮ್ಮ ವಯಸ್ಸು ತುಂಬ ಕಮ್ಮಿ ಇದೆ, ಸೊ ಈಗಲೇ ಆಪ್ರೇಷನ್ ಎಲ್ಲ ಮಾಡಿಸ್ಬಾರ್ದು. SPMF ಥೆರಪಿ ಮೂಲಕ ಇದನ್ನು ಕಂಪ್ಲೀಟಾಗಿ ನಾವು ಕ್ಲಿಯರ್ ಮಾಡಬಹುದು. ಓಕೆ, ಬಳ್ಳಾರಿಯಿಂದ ಮಾಲತಿ ಕರೆ ಮಾಡಿದ್ದಾರೆ. ಮಾಲತಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ಸೊಂಟ ಹತ್ರ ನೋವು ಮೇಡಮ್, ಕೀಲ್ ನೋವು, ಸೊಂಟ ಕೂತ್ರೆ ಎದ್ದಾಡಿದ್ರೆ. ತೋರ್ಸ್ಕೊಂಡಿರ್ತೀವಿ ಡಾಕ್ಟರ್ ಹತ್ರ 2 ಸತಿ. ಅದು ಏನಾಗಲ್ಲ, ಸಂಧಿವಾತ ಅಂತ ಹೇಳಿದ್ರು. ನಿಮ್ಮ ವಯಸ್ಸು ಎಷ್ಟಿದೆ ಮಾಲತಿ ಅವರೇ? ನಮಗೆ 35 ಇದೆ ಸರ್. MRI ಸ್ಕ್ಯಾನ್ ಏನಾದರೂ ಮಾಡಿದಾರಾ ನಿಮ್ಮ ಸೊಂಟಕ್ಕೆ? ಇಲ್ಲ ಸರ್, MRI ಮಾಡಿಲ್ಲ, ಸ್ಕ್ಯಾನಿಂಗ್ ಮಾಡಿ, ಇದು ಎಕ್ಸ್ರೇ ಮಾಡಿದ್ದಾರೆ. ಎಕ್ಸ್ರೇ ಮಾಡಿದ್ದಾರೆ. ಓಕೆ, ನೋವು ಬೆನ್ನಲ್ಲೇ ಇರುತ್ತಾ, ಬೆನ್ನಿಂದ ಕಾಲ್ಗೂ ಹೋಗುತ್ತೆ? ಬೆನ್ನಲ್ಲೇನಿಲ್ಲ ಸರ್, ಇಲ್ಲಿ ಸೊಂಟದ ಹತ್ರ ಕೂರ್ತೀವಲ್ಲ ಮೂಳೆ, ಓಕೆ, ಅಲ್ಲಿದೆ ಸರ್ ಮೂಳೆ ನೋವು, ತುಂಬಾ ನೋವು. ಎಷ್ಟು ನಡಿಬೋದು ಈಗ? ನಾವು ನಡಿಬೋದು ಸರ್. ಓಕೆ, ಒಂದು ಎಕ್ಸ್ರೇ ಡೀಟೇಲ್ ಆಗಿ ನೋಡಿಬಿಟ್ಟು ಆರ್ಥರೈಟಿಸ್ ತೊಂದರೆ ಏನಾದರೂ ಇದ್ದರೆ ಅದಕ್ಕೆ ಕಂಪ್ಲೀಟಾಗಿ ಪರಿಹಾರ ಸಿಗುತ್ತೆ. ಸೊ ನೀವು ಬ್ಯಾಂಗ್ಳೂರು ಬಂದು ಕನ್ಸಲ್ಟ್ ಮಾಡಿದರೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಡೀಟೇಲಾಗಿ ನೋಡಿಬಿಟ್ಟು ಅದಕ್ಕೆ ಸೊಲ್ಯೂಷನ್ ನಾವು ಹೇಳ್ಬೋದು. ಓಕೆ, ಈಗ ಮಡಿಕೇರಿಯಿಂದ ಪುನೀತ್ ಕರೆ ಮಾಡಿದ್ದಾರೆ. ಪುನೀತ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಾಂ ಮೇಡಮ್, ಹೇಳಿ ಪುನೀತ್. ಮಂಡಿ ನೋವು, ಮತ್ತೆ ಇಲ್ಲಿ ಚಕ್ಲ ಬಕ್ಲು ಕೂತ್ರೆ. ಹಾಂ, ಚಕ್ಲ ಬಕ್ಲು ಕೂತ್ರೆ. ಆಯಿತು. ನಿಮ್ಮ ಏಜ್ ಎಷ್ಟಿದೆ ಪುನೀತ್ ಈಗ? 25. ಯಾವಾಗಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಸರ್? ಒಂದು 3 ವೀಕಿಂದ. ಓಕೆ, ಏನಾದರೂ ಕಾಲಿಗೆ ಏನಾದರೂ ಇಂಜುರಿ ಆಯಿತಾ? ಕಾಲಿಗೆ ಇಲ್ಲ, ಫುಟ್ಬಾಲ್ ಆಡ್ಬೇಕಾದ್ರೆ ಒಂಚೂರು ಏಟ್ ಆಗಿದೆ. ಓಕೆ. ಸೊ ಇದು ಮೋಸ್ಟ್ಲಿ ಒಂದು ಲಿಗಮೆಂಟ್ ಇಂಜುರಿ ಆಗಿರಬಹುದು. ಲಿಗಮೆಂಟ್ ಇಂಜುರಿನ ಡಯಾಗ್ನೋಸ್ ಮಾಡೋದಕ್ಕೆ ಒಂದು MRI ಸ್ಕ್ಯಾನ್ ಅಂತ ಮಾಡಬೇಕು ಮಂಡಿದು. ಆಮೇಲೆ ಎಕ್ಸಾಕ್ಟ್ ಟ್ರೀಟ್ಮೆಂಟ್ ಇದರದ್ದು ಡಿಸೈಡ್ ಮಾಡ್ಬೋದು. ಬಟ್ ನಂದು ಒಂದು ಸಜೆಷನ್ ಏನಂದರೆ, ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ಬೇಗ ಕನ್ಸಲ್ಟ್ ಮಾಡಿಕೊಂಡು ಒಂದು MRI ಸ್ಕ್ಯಾನ್ ಮಾಡಿಕೊಂಡು ಕರೆಕ್ಟ್ ಇದರದ್ದು ಪರಿಹಾರ ತಗೊಳ್ಳಿ. ಓಕೆ, ಈಗ ದಾವಣಗೆರೆಯಿಂದ ರಾಜು ಕರೆ ಮಾಡಿದ್ದಾರೆ. ರಾಜು, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್, ನಮ್ಮ ಅಮ್ಮರಿಗೆ 60 ಇಯರ್ಸ್. ಇದು ಮಂಡಿ ನೋವು, ಆಮೇಲೆ ಪಾದದ ಹತ್ರ ಹಿಂಡಿ ನೋವು ಬರ್ತಾವಲ್ರಿ, ಎತ್ತಿ ನೋವು. ಇದು ಮಂಡಿ ನೋವು ಮತ್ತು ಇಮ್ಡಿ ನೋವು ಬೇರೆ ಬೇರೆ ಕಾರಣಗಳಿಂದ ಆಗಿದೆ. 60 ವರ್ಷ ವಯಸ್ಸಲ್ಲಿ ಮಂಡಿ ನೋವಿಗೆ ಸಾಮಾನ್ಯ ಕಾರಣ ಅಸ್ಥಿ ಸಂಧಿವಾತ, ನಾವು ಡಿಸ್ಕಸ್ ಮಾಡಿದ ಹಾಗೆ. ಸೊ ಇದಕ್ಕೆ ಒಂದು ಎಕ್ಸ್ರೇ ಮಾಡಿಬಿಟ್ಟು ಯಾವ ಸ್ಟೇಜಲ್ಲಿದೆ ಅಂತ ನೋಡಬೇಕು. ಅರ್ಲಿ ಸ್ಟೇಜ್ ಅಥವಾ ಮಾಡ್ರೇಟ್ ಸ್ಟೇಜಲ್ಲಿದ್ದರೆ ಕಾರ್ಟಿಲೇಜ್ ತಿರ್ಗಾ ಬೆಳೆಸ್ಬೋದು, ರೀಜನ್ರೇಷನ್ ಮಾಡಬಹುದು. ಕಂಪ್ಲೀಟಾಗಿ ವಿತೌಟ್ ಆಪ್ರೇಷನ್ನೇ ಇದನ್ನು ನಾವು ಟ್ರೀಟ್ ಮಾಡಬಹುದು. ಸೊ ನಿಮ್ಮ ಎಕ್ಸ್ರೇಗಳು ನಮ್ಮ ಹತ್ರ ಕಳಿಸ್ಕೊಟ್ರೆ ನಾವು ಅದನ್ನು ನೋಡಿಬಿಟ್ಟು ಕಂಪ್ಲೀಟಾಗಿ ನಿಮಗೆ ಸೊಲ್ಯೂಷನ್ ಹೇಳ್ತೀವಿ. ಓಕೆ, ಬೆಳಗಾವಿಯಿಂದ ರಮೇಶ್ ಕರೆ ಮಾಡಿದ್ದಾರೆ. ರಮೇಶ್, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ಮಾತಾಡಿ ರಮೇಶ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಾಂ, ನಮಸ್ಕಾರ, ಹೇಳಿ ನಿಮ್ಮ ಪ್ರಶ್ನೆ ಕೇಳಿ. ಸರ್, ನಮ್ದು ಮಂಡಿ ನೋವು ಸುಮಾರು ಒಂದು 2 ವರ್ಷದಿಂದ. 46 ಏಜ್. ಓಕೆ, ಸಂಜಯ್ ಗಾಂಧಿ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ವಿ. ಏನಂತ ಹೇಳಿದ್ರು ಸರ್? ಆರ್ಥರೈಟಿಸ್ ಏನಿಲ್ಲ. ಓಕೆ, ESR 98 ಇದೆ, ಮತ್ತೆ CRP ಪ್ರಾಬ್ಲಮ್ ಇದೆ, ಪಾಸಿಟಿವ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಏನಾದರೂ ಔಷಧಿ ಕೊಟ್ಟಿದ್ದಾರಾ? ಸರ್, ಕೊಟ್ಟಿದ್ದಾರೆ ಸರ್, ಅದು HCQS ಅಂತ ಹೇಳಿ, ಆಮೇಲೆ ಇಂಡೋಕೆಪಾಸಿಟರ್ ಅಂತ ಹೇಳಿ ಕೊಟ್ಟಿದ್ರು. ನಿಮ್ಮ ಕಾಯಿಲೆನ ನಾವು ಮೆಡಿಕಲ್ ಸೈನ್ಸಲ್ಲಿ ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ವಾಯು ಕಾಯಿಲೆ ಅಂತ ಹೇಳ್ತಾರಲ್ಲ ಇದಕ್ಕೆ. ಸೊ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಬಂದ್ಬಿಟ್ಟು ನಿಮಗೆ ಮೆಡಿಸಿನ್ಸ್ ಕೊಟ್ಟಿದ್ದಾರಲ್ಲ HCQS, ಅದೇ ಮೆಡಿಸಿನ್ಸು ನೀವು ರೆಗ್ಯುಲರ್ ಆಗಿ ಬಂದು ಇದನ್ನು ಫಾಲೋ ಅಪ್ ಮಾಡ್ತಾ ಇರಬೇಕು. ಈ ಕಾಯಿಲೆ ಪೂರ್ತಿ ಕ್ಯೂರ್ ಆದಮೇಲೆ ಮಂಡಿಯಲ್ಲಿ ಏನಾದರೂ ಆರ್ಥರೈಟಿಸ್ ಥರ ಇದ್ದರೆ ಆವಾಗ ನಮ್ಮ ಥೆರಪಿ ಮೂಲಕನೂ ಇದನ್ನು ಟ್ರೀಟ್ ಮಾಡ್ಬೋದು. ಬಟ್ ಸದ್ಯಕ್ಕೆ ನೀವು ಮೆಡಿಸಿನ್ಸ್ ರೆಗ್ಯುಲರಾಗಿ ತೊಗೊಳ್ತಾ ಇರಬೇಕು, ರೆಗ್ಯುಲರ್ ಚೆಕಪ್ಪಿಗೆ ಹೋಗ್ತಾ ಇರಬೇಕು, ಬ್ಲಡ್ ಟೆಸ್ಟ್ ರೆಗ್ಯುಲರಾಗಿ ಮಾಡ್ತಾ ಇದ್ದರೆ ನಿಮ್ಮ ಕಾಯಿಲೆ ಕಂಟ್ರೋಲಲ್ಲಿ ಇರುತ್ತೆ. ಓಕೆ, ಮೈಸೂರಿಂದ ಲಕ್ಷ್ಮಿ ಕರೆ ಮಾಡಿದ್ದಾರೆ. ಲಕ್ಷ್ಮಿ, ಮಾತಾಡಿ.
ಹಲೋ, ಮಾತಾಡಿ ಲಕ್ಷ್ಮಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನನ್ಗೆ ತುಂಬಾ ಬಲಗಡೆ ಭುಜ ತುಂಬಾ ನೋವು ಮೇಡಮ್. ಹ್ಮ್ ಮತ್ತೆ ಅದಕ್ಕೆ ಎಲ್ಲ ಮಾಡ್ತಿದ್ವಿ. ಹ್ಮ್ ಆದ್ರೂ ಅದೆಲ್ಲ ನಾರ್ಮಲ್ ಬಂದಿದೆ. ಆದ್ರೂ ನಂಗೆ ನೋವು ಮಾತ್ರ ತುಂಬಾನೇ ಜಾಸ್ತಿ ಇದೆ. ಅದು ಪೇನ್ ಬಂದಾಗ ಬಲಗಡೆ ಕಿವಿಯಿಂದ ಹಿಡಿದು ಪೂರ್ತಿ ಕೈವರೆಗೂ ನೋವುತ್ತೆ. ಕತ್ತಲ್ಲಿ ನೋವು ಇದೆಯಾ? ಹೌದು, ಕತ್ತಲ್ಲಿ ನೋವಿದೆ. ಕೈ ಬೆರಳಲ್ಲಿ ಜೋಮ್ ತರ ಏನಾದ್ರು ಬರುತ್ತಾ? ಕೈ ಬೆರಳು ಪೂರ್ತಿ ನೋವು ಬರುತ್ತೆ. ನನಗೆ ಒಂದು ಫ್ರಾಕ್ಚರ್ ಆಗಿತ್ತು ರೈಟ್ ಸೈಡೇನೆ. ಓಕೆ ಓಕೆ. ಲೈನ್ ಫ್ರಾಕ್ಚರ್ ತರ. ಯಾವಾಗ ಆಯ್ತು ಫ್ರಾಕ್ಚರು? ಅದು ಆಗ 5 ವರ್ಷ ಆಯ್ತು. ಇಲ್ಲ, ನಿಮ್ಮ ಪ್ರಾಬ್ಲಮ್ಸಿಗೆ ಆ ಫ್ರ್ಯಾಕ್ಚರ್ಗೆ ಮೋಸ್ಟ್ಲಿ ಯಾವುದು ಕನೆಕ್ಷನ್ ಇಲ್ಲ. ನಿಮಗೆ ಮೋಸ್ಟ್ಲಿ ನೆಕ್ಕಲ್ಲಿ ಕತ್ತಲ್ಲಿ ಡಿಸ್ಕ್ ಪ್ರಾಬ್ಲಮ್ ಇದೆ, ಅದರಿಂದ ನರ ಒತ್ಬಿಟ್ಟು ಕೈಯಲ್ಲೆಲ್ಲ ನೋವು ಬರ್ತಾ ಇರೋದು. ಈ ಡಿಸ್ಕ್ ಪ್ರಾಬ್ಲಮ್ಸಿಗೂ ನಮ್ಮ SPMF ಥೆರಪಿ ಮೂಲಕ ತುಂಬ ಇಫೆಕ್ಟಿವ್ಲಿ ಟ್ರೀಟ್ ಮಾಡಬಹುದು. ಸೊ ನೀವು ನಮ್ಮ ಸೆಂಟ್ರಿಗೆ ಬಂದರೆ ನಾವು ಅದನ್ನು ಡೀಟೇಲಾಗಿ ಎಕ್ಸಾಮಿನ್ ಮಾಡಿಬಿಟ್ಟು ನಿಮಗೆ ಕರೆಕ್ಟಾಗಿ ಇರೋ ಸೊಲ್ಯೂಷನ್ ಹೇಳ್ತೀವಿ. ಸೊ ಡಾಕ್ಟರ್, ಕೊನೆಯದಾಗಿ ಡೂಸ್ ಅಂಡ್ ಡೋಂಟ್ಸ್ ಅಂತ ಒಂದು ಟಿಪ್ಸ್ ಏನು ಹೇಳಕ್ ಇಷ್ಟಪಡ್ತಾರೆ? ಸಂಧಿವಾತ ಅನ್ನೋದು ಎಲ್ರಿಗೂ ಕಾಡುವಂಥದ್ದು. ಸೊ ಯಾವ ರೀತಿ ನಾವು ಅದನ್ನು ಅವಾಯ್ಡ್ ಮಾಡಬಹುದು ಅಂತ? ಡೂಸ್ ಬಂದ್ಬಿಟ್ಟು ರೆಗ್ಯುಲರ್ ಎಕ್ಸಸೈಸ್, ಬಾಡಿ ವೇಟ್ ಕಂಟ್ರೋಲ್ ಮಾಡೋದು, ಅಥವಾ ಯಾವುದೇ ಪೇನ್ ಬಂದಾಗ ಅದನ್ನು ಕರೆಕ್ಟಾಗಿ ಕಂಪ್ಲೀಟಾಗಿ ಟ್ರೀಟ್ ಮಾಡೋದು, ಇವೆಲ್ಲ ಡೂಸ್ ಆಗಿದೆ. ಡೋಂಟ್ಸಲ್ಲಿ ಕೆಳಗಡೆ ಕೂರೋದು, ಚಕ್ಕಮಕ್ಕ ಹಾಕಿ ಕೂರೋದು, ಇಂಜುರೀಸ್ನ ನೆಗ್ಲೆಕ್ಟ್ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಅಸ್ಥಿ ಸಂಧಿವಾತನ ಜಲ್ದಿ ಅರ್ಲಿಯಾಗಿ ಇಫೆಕ್ಟಿವ್ ಆಗಿ ಟ್ರೀಟ್ ಮಾಡಬಹುದು. ಓಕೆ ಡಾಕ್ಟರ್ ಶೋಯಬ್ ಅವರೇ, ಇಷ್ಟೊತ್ತು ಸಂಧಿವಾತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ, ತಮಗೆ ಧನ್ಯವಾದ. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಂಧಿವಾತ ಅನ್ನುವಂಥದ್ದು ಒಂದು ನಿರ್ದಿಷ್ಟ ವಯಸ್ಸಾದ್ಮೇಲೆ ಎಲ್ರಿಗೂ ಕೂಡ ಕಾಡುವಂಥದ್ದು. ಆದರೆ ನಿರ್ಲಕ್ಷಿಸಬೇಡಿ. ಆರಂಭಿಕ ಪ್ರಾಥಮಿಕ ಹಂತದಲ್ಲೇ ವೈದ್ಯರನ್ನ ಸಂಪರ್ಕಿಸಿದ್ರೆ ಖಂಡಿತ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.